ಮಾಸ್ಟರ್ಸ್, ನಾವು ಸಂಕಲ್ಪ ಶಕ್ತಿಯ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ವಿ. ಸಂಕಲ್ಪ ಅಂದ್ರೆ ಹೇಗಿರುತ್ತೆ, ಸಂಕಲ್ಪಕ್ಕೆ ನಾವು ಹೇಗೆ ಅದಕ್ಕೆ ಶಕ್ತಿಯನ್ನ ಕೊಡ್ಬೇಕು, ಸಂಕಲ್ಪ ವೃದ್ಧಿ, ಸಂಕಲ್ಪ ಸಿದ್ಧಿ, ಈ 3 ವಿಷಯಗಳ ಬಗ್ಗೆ ನಾವು ತಿಳ್ಕೊಂತ ಬಂದ್ವಿ. ಅದು ಇನ್ನೂ ಮುಂದುವರಿದ ಭಾಗವಾಗಿ ನಾವು ಇನ್ನೂ ಹೆಚ್ಚಿನ ವಿಷಯವಾಗಿ ಇಂದು ಈಗ ಸಂಕಲ್ಪ ಅಂದ್ರೆ ಹೇಗಿರುತ್ತೆ, ಅದು ಯಾವುದನ್ನ ಆಧರಿಸಿರುತ್ತೆ, ಈ ಸಂಕಲ್ಪ ಶಕ್ತಿಯಲ್ಲಿ ಯಾವುದನ್ನ ಆಧರಿಸಿರುತ್ತೆ, ಆ ವಿಷಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ನಮಗೆ ಇಲ್ಲಿ ಸಂಕಲ್ಪ ಶಕ್ತಿ, ಸಿದ್ಧಿ ಮತ್ತೆ ಶುದ್ಧಿ ಬಗ್ಗೆ ಗೊತ್ತು. ಈಗ ನಮಗೆ ಸಂಕಲ್ಪ ವಿಕಲ್ಪವಾಗಿದ್ರೆ ಏನಾಗುತ್ತೆ, ವಿಕಲ್ಪ ಸಿದ್ಧಿ ಆಗುತ್ತೆ. ಸಂಕಲ್ಪ ಅದ್ಭುತವಾಗಿದ್ರೆ ಸಂಕಲ್ಪ ಸಿದ್ಧಿ ಆಗುತ್ತೆ. ಅದು ವಿಕಲ್ಪವಾಗಿದ್ರೆ ವಿಕಲ್ಪ ಸಿದ್ಧಿ ಆಗುತ್ತೆ, ಸಂಕಲ್ಪವಾಗಿದ್ರೆ ಸಂಕಲ್ಪ ಸಿದ್ಧಿ ಆಗತ್ತೆ. ಅಂದ್ರೆ ನಮ್ಮ ಆಲೋಚನೆಗಳು 2 ತರದಲ್ಲಿರುತ್ತೆ, ಸಂಕಲ್ಪ ಮತ್ತು ವಿಕಲ್ಪ. ನಾವು ಯಾವುದನ್ನ ಮಾಡ್ತೀವಿ ಅದೇ ಸಿದ್ಧಿ ಆಗುತ್ತೆ ನಮಗೆ. ಸೊ ಇದಕ್ಕೊಂದು ಉದಾಹರಣೆ, ನಾನು ಯಾವುದೋ ಒಂದು ಕೆಲಸ ಇರುತ್ತೆ, ಅದನ್ನ ನನಗೆ ಮಾಡಕ್ ಆಗಲ್ಲ ಅಂತ ಆಲೋಚನೆ ಇರುತ್ತೆ ನನಗೆ. ನಾನ್ ಮಾಡ್ಲಾರೆ ಅದನ್ನ ಕೆಲಸ ಅಂತಿದ್ದಾಗ ಆಲೋಚನೆ ಅದೇ ರೀತಿ ಆಲೋಚನೆ ಇದ್ರೆ ಏನಾಗುತ್ತೆ, ಅದ್ ಮಾಡಕ್ ಆಗದೇ ಇಲ್ಲ ನನ್ಗೆ. ಅದರಿಂದ ಏನಾಗುತ್ತೆ, ನಂಗೆ ಅಪಜಯ ಆಗ್ತೀನಿ. ನಾನ್ ಮಾಡಕ್ ಆಗದೆ ಇರತಕ್ಕಂತ ಸಿದ್ಧಿನೇ ನಾನು ಹೊಂದುತ್ತೀನಿ. ಯಾಕಂದ್ರೆ ನನ್ನ ಆಲೋಚನೆ ಹೇಗಿತ್ತು ಹಾಗೆ ಇಲ್ಲೂ ಕೂಡ ಆಯ್ತು. ಸೊ ನಾನ್ ಮಾಡಕ್ ಆಗಲ್ಲ, ನನಗ್ ಬರೋದಿಲ್ಲ ಅದು ಅನ್ನೋ ಆಲೋಚನೆ ಇತ್ತು. ಅದಕ್ಕೆ ನಾನು ಆ ಕೆಲಸವನ್ನ ಮಾಡ್ಲೇ ಇಲ್ಲ. ಆ ಮಾಡದೇ ಇರ್ತಕ್ಕಂಥದ್ದು ನನಗೆ ಏನನ್ನ ಉಂಟು ಮಾಡ್ತು, ಅಪಜಯವನ್ನು ಉಂಟು ಮಾಡ್ತು. ನಾನ್ ಮಾಡಕ್ ಆಗದೆ ಇರ್ತಕ್ಕಂಥದ್ದು ಅಲ್ಲಿ ಅದೇ ಸಿದ್ಧಿ ಆಯ್ತು, ಮಾಡದೇ ಇರ್ತಕ್ಕಂಥದ್ದೇ ಸಿದ್ಧಿ ಆಯ್ತು ನನಗೆ. ಅದಕ್ಕೆ ನಮ್ಮ ಆಲೋಚನೆಗಳು ವಿಕಲ್ಪವಾಗಿದ್ರೆ ವಿಕಲ್ಪ ಸಿದ್ಧಿ ಆಗುತ್ತೆ, ಸಂಕಲ್ಪವಾಗಿದ್ರೆ ಸಂಕಲ್ಪ ಸಿದ್ಧಿ ಆಗುತ್ತೆ. ನೋಡಿ ಇಲ್ಲಿ ಸಂಕಲ್ಪ ವಿಕಲ್ಪ 2 ಪದಗಳನ್ನ ತಗೊಳ್ಳಿ. ಆ 2 ಪದಗಳಲ್ಲಿ ಸಾಮಾನ್ಯವಾಗಿ ಒಂದು ಇದೆ. ಏನಿದೆ? ಸಂಕಲ್ಪ, ವಿಕಲ್ಪ. ಕಲ್ಪ ಅನ್ನೋದು 2ರಲ್ಲೂ ಸಮವಾಗಿದೆ, ಸೇಮ್ ಇದೆ. ಕಲ್ಪ, ಕಲ್ಪ ಅಥವಾ ಕಲ್ಪನೆ ಅಂದ್ರೆ ನಮ್ಗೇನು, ತಯಾರು ಮಾಡೋದು ಅಂದ್ರೆ ಇಮ್ಯಾಜಿನೇಷನ್ ಮಾಡೋದು. ನಮಗ್ ಗೊತ್ತಿದೆ ಕಲ್ಪನೆ ಅಂದ್ರೆ ಏನು, ಇಮ್ಯಾಜಿನೇಷನ್ ಮಾಡೋದು. ಆ ಸಂಕಲ್ಪ ಮತ್ತು ವಿಕಲ್ಪ 2ರಲ್ಲೂ ಕಲ್ಪನೆ ಅನ್ನೋದು ಇದೆ. ಸೊ ಈ ಒಂದು ಇಮ್ಯಾಜಿನೇಷನ್ ಅಂದ್ರೆ ಸೃಷ್ಟಿಸುವ ಪದ ಆ 2ರಲ್ಲೂ ಇದೆ. ಈಗ ಆ ಸಂಕಲ್ಪದಲ್ಲೂ ನಾವೇ ಸೃಷ್ಟಿಸ್ತೀವಿ, ವಿಕಲ್ಪದ ಯೋಚನೆಗಳನ್ನು ನಾವೇ ಸೃಷ್ಟಿಸ್ತೀವಿ. ಅದಕ್ಕೆ ನಾವ್ ಏನನ್ನ ಸೃಷ್ಟಿಸ್ತೀವಿ ಅದೇ ಆಗುತ್ತೆ. ವಿಕಲ್ಪ, ನಮ್ಮ ಆಲೋಚನೆಗಳೇನಾಗುತ್ತೆ ಅಲ್ಲಿ ವಿನಾಶ ಹೊಂದುತ್ತೆ, ಅದಕ್ಕೆ ವಿಕಲ್ಪ. ಆಗಲ್ಲ ಅನ್ನೋ ಆಲೋಚನೆ ವಿನಾಶದ ದಾರಿಯಲ್ಲಿರುತ್ತೆ, ಅದಕ್ಕೆ ವಿಕಲ್ಪ ಆಗತ್ತೆ. ನಮ್ಮ ಕಲ್ಪನೆಗಳೆಲ್ಲ ಏನಾಗುತ್ತೆ, ವಿನಾಶ ಆಗಲ್ಲ, ಅಪಜಯ. ಸೊ ನನ್ಗೆ ನನ್ನ ಜೀವನ ಅಸ್ತವ್ಯಸ್ತ ಅನ್ನೋ ದಾರಿಯಲ್ಲಿ ಇರೋದಕ್ಕೆ ವಿಕಲ್ಪ ಇರುತ್ತೆ. ನಾವು ಇಲ್ಲಿ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ನಾನು ಮಾಡ್ಲಾರೇನು, ನಾನು ಆಗಲ್ಲ ಅನ್ನೋದಕ್ಕೆ ಇಲ್ಲಿ ಇನ್ನೊಂದು ಉದಾಹರಣೆ. ನನಗೆ ಏನೋ ಕೈಲಾಗಲ್ಲ, ಕೆಲಸ ಮಾಡೋದಕ್ಕೆ ಆಗಲ್ಲ ಅಂತ ಆಲೋಚನೆ ಇದ್ರೆ ಏನಾಗುತ್ತೆ, ಅಲ್ಲಿ ಕೈಲಾಗದವನಂತಾನೆ ಸೃಷ್ಟಿ ಆಗ್ತಾನೆ. ಸೊ ಯಾವಾಗ ನನಗ್ ಕೈಲಾಗಲ್ಲ, ನನ್ಗದು ನನ್ ಕೈಯಿಂದ ಸಾಧ್ಯನೇ ಇಲ್ಲ ಮಾಡೋಕಂತ ಇದ್ರೆ ಏನಾಗತ್ತೆ, ನಾವಲ್ಲಿ ಕೈದಿರ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿ ಏನಾಗ್ತೀವಿ, ಅಸಫಲರಾಗ್ತೀವಿ, ಮಾಡೋದಕ್ ಸಾಧ್ಯನೇ ಇಲ್ಲ, ಅಪಜಯವನ್ನೇ ಉಂಟಾಗತ್ತೆ. ಅವಾಗ ಏನಾಗತ್ತೆ, ವಿಕಲ್ಪನೆ. ಅದು ಅವಾಗ ನಮಗೆ ವಿಕಲ್ಪನೆ ಸಿದ್ಧಿ ಆಗತ್ತೆ.
ನೋಡಿ, ಇಲ್ಲಿ ಮಾಡಕ್ ಆಗಲ್ಲ, ನನ್ನ ಕೈಲಾಗಲ್ಲ ಅನ್ನೋದ್ರಿಂದ ಏನ್ ನಮಗಾಯ್ತು? ಅಸಫಲರಾದ್ವಿ ನಾವು. ಅಜಯವನ್ನು ಉಂಟು ಮಾಡ್ತು, ನಮ್ಮ ಜೀವನ ಅಸ್ತವ್ಯಸ್ತ ಉಂಟು ಮಾಡ್ತು. ಹಾಗಾದ್ರೆ ಸಂಕಲ್ಪ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜಯವನ್ನು ಕೊಡುತ್ತೆ, ವ್ಯವಸ್ಥಿತವಾಗಿ ಜೀವನವನ್ನ ಮಾಡಲು ನೀಡುತ್ತೆ. ಮತ್ತು ಸಫಲನಾಗಿ, ಅಂದ್ರೆ ಇಲ್ಲಿ ಅವನು ಅದ್ಭುತವಾಗಿ ಕೆಲಸವನ್ನ ಮಾಡ್ತಾನೆ ಸಂಕಲ್ಪ ಇದ್ರೆ. ಆದ್ರೆ ವಿಕಲ್ಪ ಇದ್ರೆ ಅಪಜಯ ಇರುತ್ತೆ, ಜೀವನವೆಲ್ಲ ಅಸ್ತವ್ಯಸ್ತ ಇರುತ್ತೆ, ಎಲ್ಲ ಅಸಾಧ್ಯ ಅಲ್ಲಿ. ಅದು ವಿಕಲ್ಪ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸಂಕಲ್ಪ ಅಂದ್ರೆ ಏನು, ವಿಕಲ್ಪ ಅಂದ್ರೆ ಏನು. ಸಂಕಲ್ಪ ಅಂದ್ರೆ ಸಿಂಪಲ್, ಜಯ ಇರುತ್ತೆ ಯಾವಾಗ್ಲೂ. ವಿಕಲ್ಪ ಅಂದ್ರೆ ಯಾವಾಗ್ಲೂ ಅಪಜಯ ಇರುತ್ತೆ, ಅಸ್ತವ್ಯಸ್ತ ಇರುತ್ತೆ ಜೀವನ. ಅದು ವಿಕಲ್ಪ. ಸಂಕಲ್ಪ ಮತ್ತು ವಿಕಲ್ಪ. ಎಸ್ ಗೀತಾ ಮೇಡಮ್? ಸ್ಕ್ರೀನ್ ಸ್ಟ್ರೈಟ್ ಇಲ್ಲ ಮೇಡಮ್. ಹಾ, ಓಕೆ 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 ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲಿ ಏನಾಯ್ತು, ನಮಗೆ ಸಂಕಲ್ಪ ಮತ್ತು ವಿಕಲ್ಪ ಅನ್ನೋದು ಗೊತ್ತಾಯ್ತು. ಈಗ ನಾವು ಕೈಲಾಗುತ್ತೋ ಬಿಡುತ್ತೋ, ನಮ್ಮ ಆಲೋಚನೆ ಹೇಗಿರುತ್ತೆ ಹಾಗೆ ನಮ್ಮ ಸಂಕಲ್ಪ ಶುದ್ಧಿಯಾಗಿ ಅದಕ್ಕೆ ಶಕ್ತಿ ಬಂದು ಸಿದ್ಧಿಯನ್ನ ನಾವು ಪಡಿತೀವಿ. ಹಾಗೆ ಇಲ್ಲಿ ಯಾವುದೋ ಒಂದು ನಮ್ಮ ಆಲೋಚನೆ, ಅದಕ್ಕೆ ನಾವು ಶಕ್ತಿಯನ್ನ ಹೇಗೆ ಕೊಡ್ತೀವಿ? ಆಮೇಲೆ ಯಾವುದರ ಮೇಲೆ ಆಧಾರಿತವಾಗಿರುತ್ತೆ? ಇದು ನೆನ್ನೆ ಇವತ್ತು ಈಗ ಏನೂ ಇಲ್ಲ ಇಲ್ಲಿ. ಅದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನ ಹೇಳ್ತಾರೆ. ನೆನ್ನೆ ಸಂಕಲ್ಪ ಇರುತ್ತೆ ನಮಗೆ ಶಕ್ತಿ, ಅದನ್ನ ಆಧರಿಸಿ ಇವತ್ತಿನ ದಿನ ಇರಲ್ಲ. ಅಂದ್ರೆ ನೆನ್ನೆ ನಾವು ಒಂದು ಸಂಕಲ್ಪವನ್ನ ಮಾಡಿದ್ವಿ, ಆ ಶಕ್ತಿಯನ್ನ ಆಧರಿಸಿ ಇವತ್ತು ನನಗೆ ಅದರಿಂದ ಸಿಗ್ತಾ ಇದೆ ಅನ್ನೋದು ನಮ್ಮ ಭ್ರಮೆ. ಅದು ಆಗೋದೇ ಇಲ್ಲ. ಇಂದಿನ ಸಂಕಲ್ಪ ಶಕ್ತಿಯನ್ನ ಆಧರಿಸಿ ನಮಗೆ ಇಂದಿನ ಜಯ ಇರುತ್ತೆ. ಅಂದ್ರೆ ನಾವೀಗ ಸಂಕಲ್ಪ ಮಾಡಿದ್ರೆ ಅದಕ್ಕೆ ಶಕ್ತಿ ಕೊಟ್ಟು ಈಗ ಜಯವನ್ನ ಪಡಿತೀವಿ. ನಾನು ಅವತ್ತೆವತ್ತೋ ಸಂಕಲ್ಪ ಮಾಡಿದ್ದೆ, ಈಗ ಪಡೆದೆ ಅಂದ್ರೆ ಅದಕ್ಕೆ ಹೋಗಲ್ಲ ಶಕ್ತಿ ಅನ್ನೋದು. ನಾವ್ ಯಾವಾಗ ಮಾಡಿರ್ತೀವಿ ಅದಕ್ಕೆ ಶಕ್ತಿಯನ್ನ ಪಡಿತಾ ಹೋಗ್ತೀವಿ. ಅದಕ್ಕೆ ನಿನ್ನೆಯ ಸಂಕಲ್ಪ ಶಕ್ತಿ, ಇಂದಿನ ಸಂಕಲ್ಪ ಶಕ್ತಿ. ಯಾವ ನಾವು ಸಂಕಲ್ಪ ಆಗಿರ್ಲಿ ವಿಕಲ್ಪ ಆಗಿರ್ಲಿ, ಅದು ನೆನ್ನೆ ಆಗಿರುತ್ತೆ ಅನ್ನೋದು ನಮ್ಮ ಭ್ರಮೆ ಮಾತ್ರ. ಈಗ ಮಾಡಿರುವ ಸಂಕಲ್ಪ ಈಗ ನಮಗೆ ಸಂಕಲ್ಪ ಸಿದ್ಧಿಯಾಗುತ್ತೆ. ಇಲ್ಲಿ ಸಂಕಲ್ಪ ಅನ್ನೋದು ನೆನ್ನೆ ಮೊನ್ನೆಗೆ ಇವತ್ತಿಗೆ ಯಾವುದಕ್ಕೂ ಸಂಬಂಧಿಸಿದ್ದಲ್ಲ. ಈಗ ಒಂದು ಉದಾಹರಣೆ ನಮ್ಮ ಗುರುಗಳು ಹೇಳ್ತಾರೆ. ಇಲ್ಲಿ ಕ್ರಿಕೆಟ್ ಮ್ಯಾಚ್ ಅವತ್ತೆವತ್ತೋ ಅವ್ರ ಜೊತೆ ಆಟ ಆಡ್ತಾ ಇದ್ರು. ಇವಾಗ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಜೊತೆ ಆಟ ಆಡ್ತಾ ಇದ್ರು. ಅವತ್ತು ಯಾವ ಮ್ಯಾಚ್ ಇತ್ತು, ಆ ಟೀಮ್ ಇತ್ತು, ಇವತ್ತು ಅದೇ ಟೀಮ್ ಇರುತ್ತೆ. ಅವತ್ತು ಯಾವುದೋ ಒಂದು ಕಾರಣದಿಂದ ಸೋತಿರ್ತಾರೆ. ನಾವೇನ್ ಅನ್ಕೋತೀವಿ, ಅವತ್ತು ಆಡ್ದೋರೇ ಇದಾರೆ, ಸರಿಯಾಗಿ ಆಡಿಲ್ಲ, ಇವತ್ತು ಸರಿಯಾಗಿ ಆಡಲ್ಲ. ಅಂದ್ರೆ ಅವತ್ತೇನಾಗಿತ್ತು ಇವತ್ತೇ ಅದೇ ಅಂತಾನೆ ಅನ್ಕೋತೀವಿ. ಇವತ್ತು ಚೆನ್ನಾಗಿ ಆಡ್ಬಹುದು. ನಮ್ಮ ಆಲೋಚನೆ ಅದೇ ಸಂಕಲ್ಪ. ನಾವ್ ಯಾಕೆ ಅನ್ಕೋಬೇಕಾತರ? ಅವತ್ತು ಸೋತಿದಾರೆ ಇವತ್ತು ಸೋಲ್ತಾರೆ ಅಂತ ಯಾಕೆ ಅನ್ಕೊಂತೀವಿ ನಾವು? ಅದು ಇಲ್ಲಿ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸಂಕಲ್ಪಗಳು ಅದು ಯಾವುದೇ ಆಗಿರ್ಲಿ, ನಾವು ನೆನ್ನೆ ಮೊನ್ನೆ ಮಾಡಿದ್ದೆ ಆಗಿಲ್ಲ, ಈಗ ಮಾಡ್ಬೇಕಾ ಬೇಡ್ವಾ, ಅದು ತಪ್ಪು. ನೆನ್ನೆ ಮೊನ್ನೆ ಅನ್ನೋದು ಇದು ಸಂಕಲ್ಪಕ್ಕೆ, ಯಾವುದೇ ಸಂಕಲ್ಪಕ್ಕಾಗಿರ್ಬೋದು ವಿಕಲ್ಪಕ್ಕಾಗಿರ್ಬೋದು, ಇಲ್ಲಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಮಗೆ ಸಂಕಲ್ಪ ಅನ್ನೋದು ಗೊತ್ತಿದೆ. ಈಗ ಧ್ಯಾನ ಅಂದ್ರೆ, ಧ್ಯಾನ ಶಾಸ್ತ್ರ ಅಂದ್ರೆ ಏನು? ಶ್ವಾಸದ ಮೇಲೆ ಗಮನ ಕೊಡೋದು. ಧ್ಯಾನ ಶಾಸ್ತ್ರ ಅಂದ್ರೆ ಏನು? ಶ್ವಾಸದ ಮೇಲೆ ಗಮನ ಕೊಡೋದು ಧ್ಯಾನ ಶಾಸ್ತ್ರ, ಧ್ಯಾಸ ಶಾಸ್ತ್ರ ಅಂತ ನಾವು ಕರಿತೀವಿ. ಹಾಗೆ ಗಮನದ ಮೇಲೆ ಗಮನ ಕೊಡೋದೇ ಈ ಸಂಕಲ್ಪ ಶಾಸ್ತ್ರ. ನಾವು ಆಲ್ರೆಡಿ ನೋಡಿದ್ವಿ, ಸಂಕಲ್ಪ ಶಕ್ತಿ, ಸಂಕಲ್ಪ ಶುದ್ಧಿ ಮತ್ತು ಸಂಕಲ್ಪ ಸಿದ್ಧಿ, ಮೂರನ್ನು ಸೇರಿದ್ರೆ ಸಂಕಲ್ಪ ಶಾಸ್ತ್ರ ಅಂತ ಕರಿತೀವಿ. ಈ ಮೂರು ಆಗ್ಬೇಕು ಅಂದ್ರೆ
ನಾವು ಮಾಡುವ ಕೆಲಸ ಅದರ ಮೇಲೆ ಗಮನವನ್ನು ಇಡೋದೇ ಸಂಕಲ್ಪ ಶಾಸ್ತ್ರ. ಏನದು ಗಮನದ ಮೇಲೆ ಗಮನ ಇಡೋದು ಅಂದ್ರೆ, ನಾವು ಮಾಡುವಂತ ಕೆಲಸ ಆಲ್ರೆಡಿ ಗಮನವಿಟ್ಟು ಮಾಡ್ತಾ ಇರ್ತೀವಿ, ಅದರ ಮೇಲೆ ಇನ್ನೂ ಜಾಸ್ತಿ ಗಮನ ಇಟ್ಟು ಮಾಡ್ತಕ್ಕಂತಹ ಕೆಲಸವನ್ನ ಇಲ್ಲಿ ಸಂಕಲ್ಪ ಶಾಸ್ತ್ರ ಅಂತ ಕರೀತಾರೆ. ನಾವ್ ಎಷ್ಟೊಂದು ಉದಾಹರಣೆಗಳನ್ನ ನೋಡಿದ್ವಿ. ಉದಾಹರಣೆ, ನಾವು ಮಹಾತ್ಮ ಗಾಂಧೀಜಿ ಅವರ ಗಮನ ಯಾವುದರ ಮೇಲೆ ಇಟ್ರು? ಅಹಿಂಸೆ. ಅಹಿಂಸೆಯ ಮೇಲೆ ಗಮನ ಇರಿಸಿದ್ರು. ಯಾರು? ಮಹಾತ್ಮ ಗಾಂಧಿ. ಅದು ಸಂಕಲ್ಪ ಶಾಸ್ತ್ರ. ಸೊ ಮದರ್ ತೆರೇಸಾ, ಸೊ ಸೇವೆ, ಅದರ ಮೇಲೆ ಗಮನ ಇರಿಸಿದ್ರು. ಹಾಗೆ ಬಿಸ್ಮಿಲ್ಲಾ ಖಾನ್ ಏನ್ ಮಾಡಿದ್ರು? ಸಂಗೀತದ ಮೇಲೆ, ಅಲ್ಲಿ ಆಡ್ತಕ್ಕಂಥ ಸ್ವರಗಳ ಮೇಲೆ ಗಮನ ಇರಿಸಿದ್ರು. ಸೊ ಯಾವಾಗ ನಾವು ಮಾಡುವ ಕೆಲಸ ಗಮನವಿಟ್ಟು ಅದರ ಮೇಲೆ ಗಮನ ಇಟ್ಟು ಮಾಡ್ತಾ ಹೋಗ್ತೀವಿ, ಅಲ್ಲೇನಾಗ್ತಾ ಹೋಗುತ್ತೆ? ಅದು ಸಂಕಲ್ಪ ಶಾಸ್ತ್ರ ಆಗ್ತಾ ಹೋಗುತ್ತೆ. ಸೊ ನಾವ್ ಅನ್ಕೋಬಹುದು, ಇಲ್ಲಿ ಆತ್ಮಜ್ಞಾನಿಗಳು ನಾವೆಲ್ಲರಿಗೂ ಗಮನ ಇರುವವರೇ ನಾವೆಲ್ಲ. ಯಾಕಂದ್ರೆ ನಾವು ಶ್ವಾಸದ ಮೇಲೆ ಗಮನ ಮಾಡ್ತೀವಿ, ನಾವು ಮಾಡುವ ಪ್ರತಿಯೊಂದು ಕೆಲಸದ ಮೇಲೆ ಗಮನ ಇದ್ದೇ ಇರುತ್ತೆ ನಮಗೆ. ಸೊ ಯಾರು ಈ ಗಮನದ ಮೇಲೆ ಗಮನ ಇಡ್ತಾರೆ ಅವ್ರು ಶಾಸ್ತ್ರಜ್ಞರು. ಈ ಶ್ವಾಸದ ಮೇಲೆ ಗಮನ ಇರ್ತಕ್ಕಂಥದ್ದು ಧ್ಯಾನ ಶಾಸ್ತ್ರಜ್ಞರು. ಈ ಗಮನದ ಮೇಲೆ ಗಮನ ಇರ್ತಕ್ಕಂಥದ್ದು ಶಾಸ್ತ್ರಜ್ಞ. ಇಲ್ಲಿ ಈ ಆತ್ಮಜ್ಞಾನಿ ಹತ್ರ ಏನಿರುತ್ತೆ? ಅದ್ಭುತವಾದ ಜ್ಞಾನ ಇರುತ್ತೆ. ಉದಾಹರಣೆ, ಇವಾಗ ನಮ್ಮ ಪಿರಮಿಡ್ ಮಾಸ್ಟರ್ಗಳು ತಗೊಳ್ಳಿ, ಯಾವುದೋ ಒಂದು ಕೆಲಸವನ್ನ ಮಾಡ್ಬೇಕು ಅಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರು ಆತ್ಮಜ್ಞಾನಿಗಳು. ಯಾಕಂದ್ರೆ ಯಾವ ಕೆಲಸವನ್ನ ಹೇಗೆ ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಅದು ಆತ್ಮಜ್ಞಾನಿಗಳು. ಅವರ ಗಮನವೆಲ್ಲ ಎಲ್ಲಿರುತ್ತೆ? ಮಾಡುವ ಕೆಲಸದ ಮೇಲೆ ಇರುತ್ತೆ. ಅದು ಸಂಕಲ್ಪ. ಈಗ ಉದಾಹರಣೆ, ನಾನು ಇವತ್ತು ಒಂದು ಏರಿಯಾಕ್ಕೆ ಹೋಗಿ ಧ್ಯಾನ ಪ್ರಚಾರ ಮಾಡ್ಬೇಕು, ಅದರ ಮೇಲೆ ಗಮನ. ಅವ್ರೇನ್ ಮಾಡ್ತಾರೆ? ಬೆಳಗ್ಗೆ ಬೇಗ ಎದ್ದು ಎಲ್ಲ ಮುಗಿಸಿ ಪಾಂಪ್ಲೆಂಟ್ಸು ಅಥವಾ ಏನ್ ಪ್ರಚಾರ ಯಾವ ರೀತಿಯಲ್ಲಿ ಮಾಡ್ಬೇಕು, ಹೋಗಿ ಅಲ್ಲಿ ಅವ್ರ ಬೈಲಿ ಏನೇ ಮಾಡ್ಲಿ, ಅವ್ರ ಸಂಕಲ್ಪ ಏನೋ ಮನೆಗೆ ಹೋಗಿ ಧ್ಯಾನ ಪ್ರಚಾರವನ್ನ ಮಾಡಿ ಕಂಪ್ಲೀಟ್ ಮಾಡೋದು. ಸೊ ನಮ್ಮ ಮನೇಲಿ ಬೈತಾರೇನೋ, ನನ್ನ ಕಾಯ್ತಾ ಇರ್ತಾರೆ, ಅದ್ ಏನ್ ಆಲೋಚನೆ ಇರಲ್ಲ. ಅವರ ಗಮನ ಎಲ್ಲಿ? ನಾನೆಲ್ಲರಿಗೂ, ಈ ಏರಿಯಾ ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡ್ಬೇಕು, ಅಷ್ಟೇ ಅವರ ಗಮನ. ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಆತ್ಮಜ್ಞಾನಿಗಳು. ಅವರ ಗಮನ ಆ ರೀತಿಯಲ್ಲಿ ಇರ್ತದೆ. ಸೊ ಇಲ್ಲಿ ನಮಗೆ ಈ ಒಂದು ಧ್ಯಾಸ ಶಾಸ್ತ್ರ ಅಂದ್ರೆ ಧ್ಯಾನ ಶಾಸ್ತ್ರ ಗೊತ್ತು. ಈ ಸಂಕಲ್ಪ ಶಾಸ್ತ್ರ ಅಂದ್ರೆ ಸೃಷ್ಟಿ. ನಾವ್ ಆಲ್ರೆಡಿ ಹೇಳಿದ್ವಿ, ಸಂಕಲ್ಪ ಅಂದ್ರೆ ಸೃಷ್ಟಿ ಮಾಡ್ತಕ್ಕಂಥದ್ದು. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಸೊ ಇಲ್ಲಿ ನಮಗೆ ವಿಜ್ಞಾನ ಅನ್ನೋದು ಗೊತ್ತಿದೆ. ಆಧ್ಯಾತ್ಮಿಕ ಜ್ಞಾನ ಅದು ಈ ಸಂಕಲ್ಪ ಜ್ಞಾನ. ಇವಾಗ ನಾವು ಈ ಒಂದು ಸಂಕಲ್ಪ ಶಾಸ್ತ್ರದಲ್ಲಿ ಪ್ರಾರಂಭದಲ್ಲಿ ಏನಂತ ತಿಳ್ಕೊಂಡ್ವಿ? ಸೃಷ್ಟಿ, ಸ್ಥಿತಿ, ಲಯ. ಅಂದ್ರೆ ನಾವೇ ಕ್ರಿಯೇಟ್ ಮಾಡ್ತೀವಿ, ಅದನ್ನ ಎಕ್ಸಿಸ್ಟೆನ್ಸ್ ಮಾಡ್ತೀವಿ, ಮತ್ತೆ ನಾವೇ ಏನ್ ಮಾಡ್ತೀವಿ? ಧ್ವಂಸ ಮಾಡ್ತೀವಿ, ಅಂದ್ರೆ ಉಪಸಂಹಾರ ಮಾಡ್ತೀವಿ. ಸೊ ಈ ಧ್ಯಾಸವೇ ಏನೋ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣವಾದ. ಈ ಕಾರಣಭೂತವಾದದುವೇ ಅವು ಈ ಮೂರು ನಮಗ್ ಗೊತ್ತಿದೆ. ನಮ್ಮ ಈ ಒಂದು ಗಮನದ ಮೂಲಕ ಏನಾಗುತ್ತೆ? ಸೃಷ್ಟಿ ಆಗತ್ತೆ. ಗಮನದ ಮೂಲಕವೇ ಏನಾಗುತ್ತೆ? ಅದು ಸ್ಥಿತಿಗೆ ಬರುತ್ತೆ. ಆ ನಮ್ಮ ಗಮನದ ಮೂಲಕನೇ ಏನಾಗುತ್ತೆ? ಲಯವಾಗಿ ಹೋಗುತ್ತೆ. ಸೊ ಅದೇ ರೀತಿ ನಮ್ಮ ಜೀವನಕ್ಕೆ, ಪ್ರತಿಯೊಬ್ಬ ಮಾನವನ ಜೀವನಕ್ಕೆ ಅವನೇ ಸೃಷ್ಟಿಕಾರ, ಅವನೇ ಸ್ಥಿತಿಕಾರ, ಅವನೇ ಲಯಕಾರ. ನಾವದನ್ನ ತಿಳ್ಕೋಬೇಕು. ಸೊ ನನ್ಗೇನೋ ತೊಂದರೆ ಬಂತು ಅಂದ್ರೆ ಯಾರಿಂದನೂ ಹೀಗಾಯ್ತು ಇಲ್ಲ. ಪ್ರತಿಯೊಂದಕ್ಕೂ ನಾವೇ ಸೃಷ್ಟಿಕರ್ತರು, ನಾವೇ ಸ್ಥಿತಿಕರ್ತರು, ನಾವೇ ಲಯಕರ್ತರು. ನಮಗ್ ಬರ್ತಕ್ಕಂಥ ಆನಂದಗಳಾಗಿರ್ಬೋದು, ದುಃಖಗಳಾಗಿರ್ಬೋದು, ಕಷ್ಟ ನೋವುಗಳಾಗಿರ್ಬೋದು, ಆರೋಗ್ಯ ಅನಾರೋಗ್ಯ ಆಗಿರ್ಬೋದು, ಯಾವುದಕ್ಕಾದ್ರೂ ನಾವೇ ಸೃಷ್ಟಿಕರ್ತರು, ನಾವೇ ಸ್ಥಿತಿಕರ್ತರು, ನಾವೇ ಲಯಕರ್ತರು.
ನಮ್ಮ ಹುಟ್ಟು ಸಾವುಗಳಿಗೂ ಕೂಡ ನಾವೇ ಸೃಷ್ಟಿಕರ್ತರು, ಸ್ಥಿತಿಕರ್ತರು, ಲಯಕರ್ತರು. ಅದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ನಾವೇ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಯಾವಾಗ ಮೇಲಿಂದ ಕೆಳಗ್ ಬರ್ತಾ ಇರ್ತೀವಿ, ಈಗ ಒಂದು ಮನೆಯನ್ನ ಕಟ್ಟಬೇಕು ಅಂದ್ರೆ ಏನ್ ಮಾಡ್ತೀವಿ, ಮೊದ್ಲು ಜಾಗವನ್ನ ಪರ್ಚೇಸ್ ಮಾಡ್ತೀವಿ. ಯಾವ ಏರಿಯಾದಲ್ಲಿ ಬೇಕು ಅಂತ ಜಾಗ ನೋಡ್ಕೊಂತೀವಿ ಅಲ್ವಾ. ಯಾವ ಏರಿಯಾದಲ್ಲಿ ಜಾಗ ಬೇಕು ಅಂದಾಗ ಯಾವ ದಿಕ್ಕಿಗಿರ್ಬೇಕು, ಅದಾದ್ಮೇಲೆ ಯಾವ ರೀತಿ ಮನೆ ಇರ್ಬೇಕು, ಆ ಮನೆಗೆ ತಕ್ಕಂಗೆ ಎಷ್ಟು ರೂಮ್ಸ್ ಇರ್ಬೇಕು, ಪ್ಲಾನ್ ಎಲ್ಲ ಮಾಡ್ಕೊಂತೀವಿ. ಹಾಗೆ ಇಲ್ಲಿ ಒಬ್ಬ ಮಾನವ ಭೂಮಿಗೆ ಬರ್ಬೇಕು ಅಂದ್ರೆ ನಾನು ಎಲ್ಲಿ ಹುಟ್ಟಬೇಕು, ಯಾವ ಕುಟುಂಬದಲ್ಲಿ ಫಸ್ಟ್ ಚೂಸ್ ಮಾಡ್ಕೊಂತಾನೆ, ಯಾರ ಜೊತೆ ಹುಟ್ಟಬೇಕು, ನಾನು ಅವ್ರಿಗೆ ಏನಾಗ್ ಹುಟ್ಟಬೇಕು, ಅಲ್ಲಿಂದಾನೆ ಅಲ್ಲೇ ಕೂತ್ಕೊಂಡು ಎಲ್ಲ ಚೂಸ್ ಮಾಡ್ತಾನೆ. ಯಾವ ಕುಟುಂಬದಲ್ಲಿ ಹುಟ್ಟಬೇಕು, ಅವ್ರಿಗೆ ಏನಾಗ್ ಹುಟ್ಟಬೇಕು, ಅದನ್ನ ಚೂಸ್ ಮಾಡ್ಕೊಂಡು ಬಂದು ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ. ಪ್ಲಾನ್ ಯಾವ ವಯಸ್ಸಿಗೆ ಏನೇನು, ಅಲ್ಲೇ ಪ್ಲಾನ್ ಆಗಿ ಬಂದಾಗ ಏನಾಗುತ್ತೆ, ಇಲ್ಲಿ ಸ್ಥಿತಿ ಆಗ್ತಾ ಹೋಗುತ್ತೆ. ಅದು ಸ್ಥಿತಿ ಮುಗಿದ ತಕ್ಷಣ ಏನಾಗುತ್ತೆ, ಲಯ ಆಗ್ತಾ ಹೋಗ್ತಿರುತ್ತೆ. ಸೊ ಅದಕ್ಕೆ ನಮ್ಮ ಪತ್ರಿ ಸರ್ ಹೇಳ್ತಾರೆ, ಈ ಒಂದು ಗಮನಶಾಸ್ತ್ರ, ಇಂಟೆಂಟ್ ಪವರ್, ಸಂಕಲ್ಪ ಶಕ್ತಿ ಅನ್ನೋದು ನಾವೇನಿದು ನಮಗೆಲ್ಲ ಗೊತ್ತಿದೆ. ಈ ಮನೋವೈಜ್ಞಾನ ಅನ್ನೋದು ಗೊತ್ತಿದೆ. ಏನದು ಮನೋವೈಜ್ಞಾನ ಅನ್ನೋದು? ಸೊ ಫಸ್ಟ್ ಅದೇನ್ ಮಾಡ್ತಾರೆ, ಬರೇ ಮನಸ್ಸಿಗೆ ಸಂಬಂಧಿಸಿದಂತ ಕಾಯಿಲೆಗಳು, ನಮ್ಮ ಯೋಚನೆಗಳಿಗೆ ಸಂಬಂಧಿಸಿದಂತ ಒಂದು ಶಾಸ್ತ್ರ ಅದು. ಅದಕ್ಕೆ ನಾವು ಧ್ಯಾನವನ್ನ ಜೊತೆಗೂಡಿಸಿದ್ರೆ ಅದೇ ಆಧ್ಯಾತ್ಮಿಕ ಶಾಸ್ತ್ರ ಆಗುತ್ತೆ ಅಂತ ನಮ್ಮ ಗುರುಗಳು ಹೇಳ್ತಿದೆ. ಮನೋವೈಜ್ಞಾನಿಕ ಶಾಸ್ತ್ರ ಅಂದ್ರೆ ನಮ್ಮ ಆಲೋಚನೆ, ನಮ್ಮ ಮನಸ್ಸು ಅದರನ್ನ ಆಧಾರಿತವಾಗಿದೆ. ಅದಕ್ಕೆ ನಾವು ಧ್ಯಾನವನ್ನ ಸೇರಿಸ್ಬೇಕು, ಅವಾಗ ಆಧ್ಯಾತ್ಮಿಕ ಶಾಸ್ತ್ರ ಆಗತ್ತೆ, ಅವಾಗೆಲ್ಲ ಸರಿ ಹೋಗುತ್ತೆ. ಈ ಆಧ್ಯಾತ್ಮಿಕ ಶಾಸ್ತ್ರ ಅದ್ರಲ್ಲಿ ಧ್ಯಾನ ಶಾಸ್ತ್ರ ತೆಗೆದ್ರೆ ಏನಾಗುತ್ತೆ, ಅಲ್ಲಿ ಧ್ಯಾನನೇ ಇಲ್ಲ ಅಂದ್ರೆ ಮನೋವೈಜ್ಞಾನಿಕ ಶಾಸ್ತ್ರ ಆಗುತ್ತೆ. ಈ ಮೂಲಭೂತವಾಗಿ ಈ ಮನೋವೈಜ್ಞಾನಿಕ ಶಾಸ್ತ್ರದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ರು ಅದರಲ್ಲಿ ಧ್ಯಾನವನ್ನ ಅಡಗಿಸ್ಕೋಬೇಕು, ಅದರಲ್ಲಿ ಧ್ಯಾನ ಮೂಲಭೂತವಾಗಿ ಬೇಕು, ನಾವೆಲ್ಲರೂ ಆತ್ಮಶಾಸ್ತ್ರಜ್ಞರಾಗ್ಬೇಕು ಅಂತ ತಿಳ್ಕೋಬೇಕು. ಅದಕ್ಕೆ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲ ಏನ್ ತಿಳ್ಕೋಬೇಕು ಅಂದ್ರೆ, ಎಲ್ಲರೂ ಆಧ್ಯಾತ್ಮಿಕ ಶಾಸ್ತ್ರಜ್ಞರು. ನಮ್ಮ ಪಿರಮಿಡ್ ಮಾಸ್ಟರ್ ಯಾರು ಧ್ಯಾನವನ್ನ ಆಡ್ ಮಾಡಿದ್ದಾರೆ ಈ ಮನೋವಿಜ್ಞಾನದಲ್ಲಿ, ಅವರೆಲ್ಲ ಯಾರು ಈ ಒಂದು ಆಧ್ಯಾತ್ಮಿಕ ಶಾಸ್ತ್ರಜ್ಞರು. ಅದಕ್ಕೆ ಪಿರಮಿಡ್ ಮಾಸ್ಟರ್ಗಳೆಲ್ಲ ಏನ್ ತಿಳಿಸ್ಬೇಕು ಅಂದ್ರೆ, ಆಧ್ಯಾತ್ಮಿಕ ಶಾಸ್ತ್ರಜ್ಞ ಅಂತ ಒಂದೇ ಇರೋದು, ಈ ಒಂದು ಯಾವುದು ಮನೋವಿಜ್ಞಾನ ಶಾಸ್ತ್ರ ಅನ್ನೋದಿಲ್ಲ. ಯಾಕಂದ್ರೆ ಅದ್ರಲ್ಲಿ ಧ್ಯಾನ ಇಲ್ಲ. ನಾವು ತಿಳಿಸ್ಬೇಕು, ಆಧ್ಯಾತ್ಮಿಕ ಶಾಸ್ತ್ರ ಒಂದೇ ಇರೋದು, ಮನೋವಿಜ್ಞಾನಿಕ ಶಾಸ್ತ್ರ ಅನ್ನೋದಿಲ್ಲ. ಸೊ ನಾವ್ ಅದಕ್ಕೆ ಈ ಆಧ್ಯಾತ್ಮಿಕ ಶಾಸ್ತ್ರ ಅನ್ನೋದು ಯಾರ್ಯಾರಿಗೆ ತಿಳಿದಿದೆ ಅವ್ರಿಗೆಲ್ಲ ಈ ಒಂದು ಆಧ್ಯಾತ್ಮಿಕ ಶಾಸ್ತ್ರ ಆಗಿರ್ಬೋದು, ಧ್ಯಾಸ ಶಾಸ್ತ್ರ ಆಗಿರ್ಬೋದು, ಇವೆಲ್ಲ ತಿಳಿದವ್ರಿಗೆ ಈ ಗಮನ, ಈ ಒಂದು ಯಾವುದು ಸಂಕಲ್ಪ ಶಕ್ತಿ ಅನ್ನೋದು ಅದ್ಭುತವಾಗಿ ತಿಳಿತಾ ಹೋಗುತ್ತೆ. ಈ ಒಂದು ಸಂಕಲ್ಪ ಶಕ್ತಿ ಅಂದ್ರೆ ಹೇಗಿರ್ಬೇಕು, ಅದಕ್ಕೆ ಯಾವ ರೀತಿಯ ಶಕ್ತಿ ಬರುತ್ತೆ, ಅದನ್ನ ನಾವ್ ಹೇಗೆ ಸಿದ್ಧಿಸ್ಕೋಬಹುದು, ಇದು ನಮ್ಮಿಂದ ಸಾಧ್ಯ. ಸೊ ಈ ಮೂರು ನಾವು ಒಟ್ಟಾರೆಯಾಗಿ ತಿಳ್ಕೋಬೇಕು ಅಂದ್ರೆ, ಮೊಟ್ಟ ಮೊದಲನೇದು ನಮ್ಮ ಸಂಕಲ್ಪ ಅನ್ನೋದು ಯಾವಾಗ್ಲೂ ಶುದ್ಧಿಯಾಗಿರ್ಬೇಕು. ಶುದ್ಧಿ ಆಗಿದ್ದಾಗ ಅದಕ್ಕೆ ಶಕ್ತಿ ಅನ್ನೋದು ಪ್ರಕೃತಿಯಿಂದ ಬರ್ತಾನೆ ಇರುತ್ತೆ, ನೀವು ಕೊಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಶಕ್ತಿಯನ್ನ ತುಂಬ್ತಾ ಹೋದ್ರೆ ಅದು ಸಿದ್ಧಿಯನ್ನ ಪಡಿತಾನೆ ಹೋಗುತ್ತೆ. ಅದಕ್ಕೆ ಆಮೇಲೆ ನಾವ್ ಇನ್ನೊಂದು ತಿಳ್ಕೋಬೇಕಾಗಿರೋದು, ಈ ಸಂಕಲ್ಪ ಅನ್ನೋದು ಯಾವಾಗ್ಲೂ ನಮ್ಗೆ ಏನನ್ನ ಕೊಡುತ್ತೆ, ಜಯವನ್ನ ಕೊಡುತ್ತೆ. ನಾವು ವ್ಯವಸ್ಥಿತವಾಗಿ ಜೀವನವನ್ನ ಮಾಡಲು ಸಹಾಯ ಮಾಡುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.